ಶಶಿಶೇಖರ್ ಇದೀಗ ಇವತ್ತು ನಡೆದಿರುವಂತಹ ಸುದ್ದಿಗೋಷ್ಠಿಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಹೇಳಿರುವಂತಹ ಮಾತು ಸದ್ಯದಲ್ಲೇ ಈ ಒಂದು ಯುದ್ಧ ಅಂತ್ಯ ಆಗತ್ತೆ ಅನ್ನುವಂತಹ ಒಂದು ಮಾತನ್ನ ಹೇಳಿದ್ದಾರೆ. ಸೊ ಅಂದ್ರೆ ಯಾವ ರೀತಿಯಾಗಿರುವಂತಹ ಸಂದೇಶವನ್ನ ಈ ಮೂಲಕ ಅಮೆರಿಕ ರವಾನಿಸ್ತಾ ಇದೆ ಇಡೀ ಜಗತ್ತಿಗೆ? ಮಧುಕರ್, ಇದೇ ಮೊದಲ ಬಾರಿಗೆ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ ವಿರುದ್ಧದ ಯುದ್ಧವನ್ನ ನಿಲ್ಲಿಸುವ ಮಾತುಗಳನ್ನ ಆಡ್ತಾ ಇದ್ದಾರೆ. ಅಂದ್ರೆ ಇಷ್ಟು ದಿನ ಇರಾನ್ನ ಮೇಲೆ ನಿರಂತರವಾಗಿ ಅಮೆರಿಕ ಮತ್ತು ಇಸ್ರೇಲ್ ದಾಳಿಯನ್ನ ಮಾಡ್ತಾ ಇದ್ವು. ಈಗ ಯುದ್ಧವನ್ನ ನಿಲ್ಲಿಸುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೊದಲ ಬಾರಿಗೆ ಡೊನಾಲ್ಡ್ ಟ್ರಂಪ್ ಅವರು ಮಾತನಾಡ್ತಾ ಇದ್ದಾರೆ. ಅಂದ್ರೆ ಅಮೆರಿಕಕ್ಕೆ ಯುದ್ಧ ನಿಲ್ಲಿಸುವಂತಹ ಅನಿವಾರ್ಯತೆ ಇದೆ. ಆ ಕಾರಣಕ್ಕಾಗಿ ಟ್ರಂಪ್ ಇವತ್ತು ದೇಶವನ್ನ ಉದ್ದೇಶಿಸಿ ಯುದ್ಧವನ್ನ ನಿಲ್ಲಿಸುವ ಹಂತಕ್ಕೆ ಬಂದಿದ್ದೇವೆ. ಇರಾನ್ನಲ್ಲಿ ನಾವು ಅಂದುಕೊಂಡಿದ್ದಂತಹ ಉದ್ದೇಶಗಳು ಸಫಲ ಆಗಿದ್ದಾವೆ. ಆ ಕಾರಣಕ್ಕಾಗಿ ಕೆಲವೇ ದಿನಗಳಲ್ಲಿ ಯುದ್ಧ ಮುಗಿಯಲಿದೆ ಅನ್ನುವ ಘೋಷಣೆಯನ್ನ ಮಾಡಿದ್ದಾರೆ. ಆದ್ರೆ ಯಾವಾಗ ಯುದ್ಧ ಮುಗಿಯುತ್ತೆ ಅನ್ನೋದನ್ನ ಡೊನಾಲ್ಡ್ ಟ್ರಂಪ್ ಇವತ್ತಿನ ಭಾಷಣದಲ್ಲಿ ಸ್ಪಷ್ಟವಾಗಿ ಹೇಳಿಲ್ಲ. ಆದ್ರೆ ಯುದ್ಧವನ್ನ ಮುಗಿಸ್ತೀವಿ ಅನ್ನೋದ್ರ ಬಗ್ಗೆ ಒಂದು ಖಚಿತವಾದಂತಹ ಮಾತುಗಳು ಇವತ್ತಿನ ಭಾಷಣದಲ್ಲಿ ಇತ್ತು. ಒಂದು, ಇರಾನ್ ಜೊತೆಗೆ ನಾವು ಮಾತುಕತೆಯನ್ನ ಮಾಡ್ತಾ ಇದ್ದೇವೆ. ಆ ಮಾತುಕತೆಯಲ್ಲಿ ಒಂದಷ್ಟು ವಿಷಯಗಳು ಚರ್ಚೆ ಆಗ್ತಾ ಇದ್ದಾವೆ. ಆದ್ರೆ ಇರಾನ್ ನಲ್ಲಿ ಆಡಳಿತ ಬದಲಾವಣೆಯ ಉದ್ದೇಶವೇ ನಮಗಿರ್ಲಿಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಇವತ್ತಿನ ಭಾಷಣದಲ್ಲಿ ಹೇಳಿದ್ರು. ಜೊತೆಗೆ ಇರಾನ್ ನಲ್ಲಿ ನಾವು ಅಂದುಕೊಂಡಿದ್ದಂತಹ ಎಲ್ಲ ಉದ್ದೇಶಗಳನ್ನ ಸಾಧಿಸಿದ್ದೇವೆ. ಅಂದ್ರೆ ಇರಾನ್ನ ಸೇನೆಯನ್ನ ನಾಶ ಮಾಡಿದೀವಿ, ಇರಾನ್ನ ನೌಕಾ ಸೇನೆಯನ್ನ ನಾಶ ಮಾಡಿದೀವಿ, ಅವರ ಕ್ಷಿಪಣಿ ವ್ಯವಸ್ಥೆ, ಅವರ ಡ್ರೋನ್ ಸಾಮರ್ಥ್ಯವನ್ನೆಲ್ಲವನ್ನೂ ನಾಶ ಮಾಡಿದೀವಿ. ಅಂದ್ರೆ ನಮ್ಮ ಉದ್ದೇಶ ಇದ್ದದ್ದು ಇರಾನ್ ವಿರುದ್ಧದ ಯುದ್ಧದಲ್ಲಿ ಎಂದಿಗೂ ಇರಾನ್ ಅಣ್ವಸ್ತ್ರವನ್ನ ಹೊಂದಬಾರದು ಅನ್ನೋದು ಅಮೆರಿಕದ ಉದ್ದೇಶ ಆಗಿತ್ತು. ಯಾಕಂದ್ರೆ ಇರಾನ್ ಡೆತ್ ಟು ಇಸ್ರೇಲ್, ಡೆತ್ ಟು ಅಮೆರಿಕ ಅಂತ ಹೇಳ್ತಾ ಇತ್ತು. ಒಂದು ವೇಳೆ ಅವರು ಅಣ್ವಸ್ತ್ರವನ್ನ ಹೊಂದಿದ್ರೆ ಇರಾನ್ನ ಮೇಲೆ, ಅಮೆರಿಕದ ಮೇಲೆ ದಾಳಿ ಆಗ್ತಾ ಇತ್ತು. ಆ ಕಾರಣಕ್ಕಾಗಿ ಇರಾನ್ ಅಣ್ವಸ್ತ್ರವನ್ನ ಹೊಂದದಂತೆ ತಡೆಯುವಂತಹ ಪ್ರಯತ್ನದಲ್ಲಿ ನಾವು ಸಕ್ಸಸ್ ಆಗಿದ್ದೇವೆ. ಇರಾನ್ ನಲ್ಲಿರುವಂತಹ ಅಣುಶಕ್ತಿ ಕೇಂದ್ರಗಳನ್ನ ನಾವು B2 ಬಾಂಬರ್ಗಳನ್ನ ಬಳಸಿ ನಾಶ ಮಾಡಿದ್ದೇವೆ. ಆ ಕಾರಣಕ್ಕಾಗಿ ಇರಾನ್ ನಲ್ಲಿ ನಾವು ನಡೆಸಿದಂತಹ ಸೇನಾ ಕಾರ್ಯಾಚರಣೆ ಸಕ್ಸಸ್ ಆಗಿದೆ. ಅಮೆರಿಕದ ಸೇನೆಗೆ ದೊಡ್ಡ ಗೆಲುವು ಸಿಕ್ಕಿದೆ ಅಂತ ಡೊನಾಲ್ಡ್ ಟ್ರಂಪ್ ಮಾತಾಡಿದ್ರು. ಅಂದ್ರೆ ಸದ್ಯದಲ್ಲಿ ಇರಾನ್ ಜೊತೆಗಿನ ಯಾವುದೇ ಒಪ್ಪಂದ ಆಗದೇ ಇದ್ರೂ ಕೂಡ ಅಮೆರಿಕ ತನ್ನ ಸೇನೆಯನ್ನ ವಾಪಸ್ ಕರೆಸಿಕೊಳ್ಳುವಂತಹ ಸಾಧ್ಯತೆ ತುಂಬಾ ಹೆಚ್ಚಾಗಿದೆ. ಮೊದಲಿಗೆ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಿದ್ದೇನು, ಅಮೆರಿಕದ ಜೊತೆ ಇರಾನ್ ಅಣು ಒಪ್ಪಂದವನ್ನ ಮಾಡ್ಕೊಳ್ಬೇಕು ಅಂತ ಒತ್ತಡವನ್ನ ಹೇಳ್ತಾ ಇದ್ರು. ಯಾವ ಅಣು ಒಪ್ಪಂದವನ್ನ ಇದೇ ಡೊನಾಲ್ಡ್ ಟ್ರಂಪ್ ರದ್ದು ಮಾಡಿದ್ರು. ಈಗ ಮತ್ತೊಮ್ಮೆ ಒಪ್ಪಂದವನ್ನ ಮಾಡ್ಕೊಳ್ಬೇಕು ಅಂತ ಇರಾನ್ನ ಮೇಲೆ ಒತ್ತಡವನ್ನ ಹೇರಿದ್ರು. ಮಾತುಕತೆ ನಡೀತಿರುವಂತಹ ಸಂದರ್ಭದಲ್ಲೇ ಇರಾನ್ನ ಮೇಲೆ ದಾಳಿಯಾಗಿತ್ತು. ಅದಾದ ನಂತರ ಹೋರ್ಮುಜ್ ಜಲಸಂಧಿಯನ್ನ ಇರಾನ್ ಮುಕ್ತಗೊಳಿಸಬೇಕು ಜಾಗತಿಕ ವ್ಯವಹಾರಕ್ಕೆ ಅನ್ನುವಂತಹ ಬೆದರಿಕೆಯನ್ನ ಹಾಕಿದ್ರು. ಇರಾನ್ ಅದಕ್ಕೂ ಮಣಿಯಲಿಲ್ಲ. ಹೋರ್ಮುಜ್ ಜಲಸಂಧಿಯನ್ನು ಹಿಡಿತದಲ್ಲಿ ಇಟ್ಕೊಂಡಿದೆ. ತನಕ್ಕೆ ಬೇಕಾದಂತಹ ದೇಶಗಳಿಗೆ ಮಾತ್ರ ಹೋರ್ಮುಜ್ ನಲ್ಲಿ ಅವಕಾಶವನ್ನ ಕೊಡ್ತಾ ಇದೆ. ಜೊತೆಗೆ ಅಲ್ಲಿ ಟೋಲ್ ಹಾಕ್ತೀವಿ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಯಾವುದೇ ಅಚೀವ್ ಆಗಿದೆ. ಅಮೆರಿಕದ ಉದ್ದೇಶ ಇದ್ದದ್ದೇನು, ಯುದ್ಧಕ್ಕೂ ಮೊದಲು ಇರಾನ್ ನಲ್ಲಿ ಒಂದು ರೆಜಿಮ್ ಚೇಂಜ್ ಮಾಡುವಂತಹ ಉದ್ದೇಶ ಇತ್ತು. 45 ವರ್ಷಗಳಿಗೂ ಹೆಚ್ಚು ಕಾಲ ಅಲ್ಲಿ ಇರಾನ್ ಅನ್ನ ಆಳ್ತಿರುವಂತಹ ಇಸ್ಲಾಮಿಕ್ ಮೂಲಭೂತವಾದಿ ಸರ್ಕಾರವನ್ನ ಕಿತ್ತ ಹಾಕುವಂತಹ ಉದ್ದೇಶದಿಂದಲೇ ಯುದ್ಧಕ್ಕೆ ಬಂದ್ವು. ಆದ್ರೆ ಇರಾನ್ ತೋರಿಸ್ತಿರುವಂತಹ ಪ್ರತಿರೋಧದ ಕಾರಣದಿಂದಾಗಿ ಅಮೆರಿಕಕ್ಕೆ ಅಲ್ಲೊಂದು ರೆಜಿಮ್ ಚೇಂಜ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಈಗ ಯುದ್ಧ ಎಷ್ಟು ದೀರ್ಘವಾಗಿ ಮುಂದುವರಿಯುತ್ತೋ ಅಷ್ಟು ಅಮೆರಿಕಕ್ಕೆ ನಷ್ಟ ಆಗತ್ತೆ. ಯಾಕಂದ್ರೆ ಈವರೆಗೆ ಅಮೆರಿಕ ಈ ಯುದ್ಧದಲ್ಲಿ 35 ಬಿಲಿಯನ್ ಭಾರತದ ರೂಪಾಯಿ ಲೆಕ್ಕದಲ್ಲಿ 3.5 ಲಕ್ಷ ಕೋಟಿ ದಾಟುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ಯುದ್ಧವನ್ನ ಎಷ್ಟು ದಿನಗಳ ಕಾಲ ಮುಂದುವರಿಸಲಾಗುತ್ತೋ ಅಷ್ಟೂ ದಿನ ಅಮೆರಿಕಕ್ಕೆ ಆರ್ಥಿಕವಾಗಿ ಹೊರೆ ಜಾಸ್ತಿ ಆಗುತ್ತೆ. ಮತ್ತು ಇರಾನ್ ಇಷ್ಟು ದೊಡ್ಡ ಪ್ರತಿರೋಧವನ್ನ ಒಡ್ಡುತ್ತೆ ಅಂತ ಅಮೆರಿಕ ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಯಾಕಂದ್ರೆ ವೆನೆಜುವೆಲಾದಲ್ಲಿ ರಾತ್ರಿ ಕಳೆದು ಬೆಳಗಾಗೋದ್ರೊಳಗಡೆ ಅಲ್ಲಿ ರೆಜಿಮ್ ಚೇಂಜ್ ಆಯ್ತು. ಅಮೆರಿಕದ ವೆನೆಜುವೆಲಾದ ಅಧ್ಯಕ್ಷನನ್ನೇ ಬಂಧಿಸಿ ಅಮೆರಿಕಕ್ಕೆ ಕರೆದುಕೊಂಡು ಹೋಗ್ಲಾಯ್ತು. ಅಷ್ಟೇ ಈಸಿ ಆಗುತ್ತೆ ಅಂತ ಟ್ರಂಪ್ ಎಕ್ಸ್ಪೆಕ್ಟ್ ಮಾಡಿದ್ರು. ಆ ಕಾರಣದಿಂದಾಗಿ ಯುರೋಪಿಯನ್ ದೇಶಗಳಿಗೆ, ತನ್ನ ಮಿತ್ರ ದೇಶಗಳಿಗೆ ಯಾವುದೇ ಮಾಹಿತಿಯನ್ನು ಕೊಡದೆ ಕೇವಲ ಇಸ್ರೇಲ್ ಜೊತೆಗೆ ಸೇರಿಕೊಂಡು ಅಮೆರಿಕ ದಾಳಿಯನ್ನ ಮಾಡಿತ್ತು. ಈಗ
ಯಾವುದೇ ಮಿತ್ರ ದೇಶಗಳು ಕೂಡ ಅಮೆರಿಕದ ಸಪೋರ್ಟಿಗೆ ಬರ್ತಿಲ್ಲ. ಮತ್ತೆ ಯುದ್ಧ ಇವತ್ತಿಗೆ 33ನೇ ದಿನ. ಇರಾನ್ ಅನ್ನುವಂತಹ ಒಂದು ದೇಶವನ್ನ 33 ದಿನಗಳಾದ್ರೂ ಕೂಡ ಅಮೆರಿಕದಂತಹ ದೈತ್ಯ ಮಿಲಿಟರಿ ಶಕ್ತಿ ಸೋಲಿಸೋದಕ್ಕೆ ಆಗೋದಿಲ್ಲ ಅಂತಂದ್ರೆ ಇರಾನ್ ಒಡ್ಡುತ್ತಿರುವ ಪ್ರತಿರೋಧ ಎಂತದ್ದು ಅನ್ನೋದು ಸ್ಪಷ್ಟ ಆಗುತ್ತೆ. ಹಾಗಾಗಿ ಇರಾನ್ನಿಂದ ಇಷ್ಟು ಪ್ರತಿರೋಧ ಇರೋ ಕಾರಣದಿಂದಾಗಿ ಯುದ್ಧವನ್ನ ಎಷ್ಟು ದಿನಗಳ ಕಾಲ ಮುಂದುವರಿಸ್ತಾರೋ, ಎಷ್ಟು ದಿನಗಳ ಕಾಲ ಯುದ್ಧ ಮುಂದುವರಿಯುತ್ತೋ ಅಷ್ಟು ದಿನ ಅಮೆರಿಕಕ್ಕೆ ಆರ್ಥಿಕ ಹೊರೆಯಾಗುತ್ತೆ. ಈಗ ಗ್ರೌಂಡ್ ಇನ್ವೇಷನ್ ಅಂತ ಡೊನಾಲ್ಡ್ ಟ್ರಂಪ್ ಹಲವು ದಿನಗಳಿಂದ ಬೆದರಿಕೆಯನ್ನ ಹಾಕ್ತಾ ಇದ್ರು. ನಾವು ಭೂ ಆಕ್ರಮಣವನ್ನ ಮಾಡ್ತೀವಿ ಇರಾನ್ನ ಮೇಲೆ ಅಂತ. ಇರಾನ್ ಹೇಳ್ತು ನಾವು ಅದಕ್ಕೂ ಸಜ್ಜಿದ್ದೀವಿ, ನಿಮ್ಮ ಸೈನಿಕರ ಶವಪೆಟ್ಟಿಗೆಗಳಿಗೆ ನೀವು ರೆಡಿಯಾಗಿ ಅನ್ನುವಂತಹ ಸಂದೇಶವನ್ನ ಇರಾನ್ ಕೊಡ್ತು. ಹಾಗಾಗಿ ಅಮೆರಿಕದ ಸೈನಿಕರನ್ನ ಇರಾನ್ನಲ್ಲಿ ಇಳಿಸಿದ್ದೇ ಆದ್ರೆ ಅದರಿಂದ ಆಗುವ ನಷ್ಟ, ಅದರಿಂದ ಆಗುವಂತಹ ಪರಿಣಾಮದ ಅರಿವು ಡೊನಾಲ್ಡ್ ಟ್ರಂಪ್ ಅವರಿಗಿದೆ. ಯಾವುದೇ ದೇಶ ಸೈನಿಕರ ಮೃತದೇಹಗಳು ಯುದ್ಧ ಭೂಮಿಯಿಂದ ವಾಪಸ್ ಬಂದಾಗ ಆಕ್ರೋಶವಾಗಿ ರಿಯಾಕ್ಟ್ ಮಾಡ್ತಾರೆ ಅಲ್ಲಿನ ಜನ. ಅದನ್ನ ಎಕ್ಸ್ಪೆಕ್ಟ್ ಮಾಡಿರುವಂತಹ ಡೊನಾಲ್ಡ್ ಟ್ರಂಪ್ ಯುದ್ಧವನ್ನ ಆದಷ್ಟು ಬೇಗ ಮುಗಿಸಬೇಕು ಅನ್ನುವಂತಹ ಹಂತಕ್ಕೆ ಬಂದಿದ್ದಾರೆ. ಒಂದು ರೆಜಿಮ್ ಚೇಂಜ್ ಮಾಡುವಂತಹ ಉದ್ದೇಶ ಅಷ್ಟು ಬೇಗ ಸಫಲ ಆಗ್ಲಿಲ್ಲ. ಮತ್ತೊಂದು ಇರಾನ್ ಸೇನೆಯನ್ನ ಮಣಿಸೋದು ಅಷ್ಟು ಸುಲಭ ಅಲ್ಲ ಅನ್ನೋದು ಡೊನಾಲ್ಡ್ ಟ್ರಂಪ್ ಅವರಿಗೆ ಅರಿವಾಗಿದೆ. ಮತ್ತು ದಿನದಿಂದ ದಿನಕ್ಕೆ ಯುದ್ಧದ ಖರ್ಚು ಹೆಚ್ಚಾಗ್ತಿದೆ. ಈವರೆಗೆ $35 ಬಿಲಿಯನ್ ನಷ್ಟು ಹಣವನ್ನ ಡೊನಾಲ್ಡ್ ಟ್ರಂಪ್ ಅಮೆರಿಕ ಒಂದು ದಿನ ಯುದ್ಧವನ್ನ ಮುಂದುವರಿಸಬೇಕು, ಅಮೆರಿಕ $1 ಬಿಲಿಯನ್ ನಷ್ಟು ಹಣವನ್ನ ಖರ್ಚು ಮಾಡಬೇಕು. ಇಂತಹ ಸ್ಥಿತಿಯಲ್ಲಿ ಎಷ್ಟು ದಿನಗಳ ಕಾಲ ಯುದ್ಧವನ್ನ ಮುಂದುವರಿಸುವುದಕ್ಕಾಗತ್ತೆ ಅನ್ನುವಂತಹ ವಿಷಯ. ಅಮೆರಿಕದ ಟ್ರಂಪ್ ಅವರ ಆಡಳಿತದಲ್ಲೇ ಯುದ್ಧದ ವಿಷಯವಾಗಿ ಭಿನ್ನಾಭಿಪ್ರಾಯವಿದೆ. ಉದಾಹರಣೆಗೆ ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಅವರಿಗೆ ಈ ಯುದ್ಧವೇ ಬೇಕಾಗಿರ್ಲಿಲ್ಲ ಅನ್ನುವಂತಹ ಅಭಿಪ್ರಾಯವನ್ನ ಅವರು ವ್ಯಕ್ತಪಡಿಸಿದ್ರು. ಯುದ್ಧ ಅನಗತ್ಯ, ಇಸ್ರೇಲ್ನ ಕಾರಣದಿಂದಾಗಿ ಅಮೆರಿಕ ಮಧ್ಯಪ್ರಾಚ್ಯದಲ್ಲಿ ಹೋಗಿ ಇರಾನ್ನ ಮೇಲೆ ಯುದ್ಧವನ್ನ ಮಾಡ್ತಾ ಇದೆ, ದೀರ್ಘವಾದಂತಹ ಯುದ್ಧ ಅಮೆರಿಕಕ್ಕೆ ಆರ್ಥಿಕ ಹೊರೆ ಅಂತ. ಈ ಹಿಂದೆ ಅಮೆರಿಕದ ಬೇರೆ ಬೇರೆ ಅಧ್ಯಕ್ಷರುಗಳು ಒಬಾಮಾ ಅವಧಿಯಲ್ಲಿ, ಬೈಡನ್ ಅವಧಿಯಲ್ಲಿ ಸೇನಾ ಕಾರ್ಯಾಚರಣೆಗಳು ನಡೆದಾಗ ಅದನ್ನ ಸ್ಪಷ್ಟವಾಗಿ ಡೊನಾಲ್ಡ್ ಟ್ರಂಪ್ ವಿರೋಧ ಮಾಡಿದ್ರು. ನಮಗೆ ಬೇಡದ ಯುದ್ಧವನ್ನ ಮಾಡಿ ಅಮೆರಿಕದ ಲಕ್ಷಾಂತರ ಕೋಟಿ ಡಾಲರ್ಗಳು, ಬಿಲಿಯನ್ ಗಟ್ಟಲೆ ಹಣವನ್ನ ಅಮೆರಿಕ ಖರ್ಚು ಮಾಡುತ್ತೆ, ಇದು ಅಗತ್ಯ ಇಲ್ಲ ಅನ್ನುವುದು ಡೊನಾಲ್ಡ್ ಟ್ರಂಪ್ ಅವರ ನಿಲುವಾಗಿತ್ತು. ಆದ್ರೆ ಟ್ರಂಪ್ ಅವರೇ ಯುದ್ಧವನ್ನ ಮಾಡ್ತಿರುವಂತಹ ಕಾರಣದಿಂದಾಗಿ ಅನಿವಾರ್ಯವಾಗಿ ಯುದ್ಧ ನಿಲ್ಲಿಸುವಂತಹ ಒತ್ತಡ ಟ್ರಂಪ್ ಅವರಿಗಿದೆ. ಈಗ ಇಸ್ರೇಲ್ ಉಕ್ರೇನ್ನ ಮೇಲೆ ರಷ್ಯಾ ಯುದ್ಧ ಮಾಡಿದಂತಹ ಸಂದರ್ಭದಲ್ಲಿ ಈ ಯುದ್ಧವನ್ನ ನಿಲ್ಲಿಸ್ತೀನಿ, ಜಗತ್ತಿನಲ್ಲಿ ಎಲ್ಲೂ ಯುದ್ಧ ನಡೀಬಾರ್ದು, ಅಮಾಯಕರು ಸಾಯಬಾರದು, ಈ ರೀತಿಯ ಮಾತುಗಳನ್ನ ಡೊನಾಲ್ಡ್ ಟ್ರಂಪ್ ಆಡ್ತಾ ಇದ್ರು. ಈಗ ತಾವೇ ಯುದ್ಧದಲ್ಲಿದ್ದಾರೆ. ಆ ಯುದ್ಧದಿಂದ ಇರಾನ್ ಅನ್ನ ಮಣಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಎಷ್ಟು ದಿನಗಳ ಕಾಲ ಇರಾನ್ ನಲ್ಲಿ ಬಡಿದಾಡ್ತೀವೋ ಅಷ್ಟು ದಿನ ಅಮೆರಿಕಕ್ಕೆ ನಷ್ಟ ಅನ್ನೋದು ಟ್ರಂಪ್ ಅವರಿಗೆ ಅರ್ಥ ಆಗಿದೆ. ಆ ಕಾರಣಕ್ಕಾಗಿ ಸದ್ಯದಲ್ಲೇ ಯುದ್ಧವನ್ನ ಮುಕ್ತಾಯಗೊಳಿಸ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಮಾತನಾಡ್ತಾ ಇದ್ದಾರೆ. ನಮ್ಮ ಉದ್ದೇಶ ರೆಜಿಮ್ ಚೇಂಜ್ ಆಗಿರ್ಲಿಲ್ಲ, ಇರಾನ್ ಅಣ್ವಸ್ತ್ರ ಕಾರ್ಯಕ್ರಮವನ್ನ ಮಾಡಬಾರದು ಅನ್ನೋದು ನಮ್ಮ ಉದ್ದೇಶ ಆಗಿತ್ತು. ನಾವು ಉದ್ದೇಶವನ್ನ ಅಚೀವ್ ಮಾಡಿದ್ದೇವೆ. ಆ ಕಾರಣದಿಂದಾಗಿ ಕೆಲ ದಿನಗಳಲ್ಲೇ ಯುದ್ಧ ನಿಲ್ಲುತ್ತೆ ಎನ್ನುವ ಮಾತನ್ನ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. ಮಧುಕರ್, ಓಕೆ, ಥ್ಯಾಂಕ್ ಯು ಶಶಿಶೇಖರ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.